ಮೀನುಗಳಿಂದ ಬೇಹುಗಾರಿಕೆ. ಚೀನಾಕ್ಕೆ ಸಂಬಂಧಿಸಿದಂತೆ ಒಂದು ಕುತೂಹಲಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ವಿದೇಶಿ ಬೇಹುಗಾರಿಕೆ ಸಂಸ್ಥೆಗಳು ಚೀನಾದ ಕಡಲ ಪ್ರದೇಶಕ್ಕೆ ಸಂಬಂಧಿಸಿದ ಅಂಡರ್ ವಾಟರ್ ಮ್ಯಾಪ್ ಸೃಷ್ಟಿಸಲು ಆಮೆಗಳು ಮೀನುಗಳನ್ನು ಬಳಸುತ್ತಿವೆಯಂತೆ. ಅವುಗಳಿಗೆ ಸಂವೇದಕಗಳನ್ನು ಅಳವಡಿಸಿ ಸಮುದ್ರಕ್ಕೆ ಕಳುಹಿಸಲಾಗುತ್ತಿದೆ. ಸೂಕ್ಷ್ಮ ಮಾಹಿತಿಯನ್ನ ಬಹಳ ಚಾಣಾಕ್ಷತನದಿಂದ ಸಂಗ್ರಹಿಸಲಾಗುತ್ತಿದೆಯಂತೆ. ಈ ವಿಷಯವನ್ನು ಚೀನಾದ ದೇಶೀಯ ಭದ್ರತಾ ಸಚಿವಾಲಯ ಸ್ವಯಂ ಬಹಿರಂಗಪಡಿಸಿದೆ. ಈ ವಿವರಗಳ ಬಗ್ಗೆ ತಿಳಿಸುವ ಚಾಟ್ ಸಾಮಾಜಿಕ ಮಾಧ್ಯಮದಲ್ಲಿ ಹೊಸದಾಗಿ ಪೋಸ್ಟ್ ಮಾಡಿದ್ದು, ಆ ಪೋಸ್ಟ್ನಲ್ಲಿ ವಿದೇಶಿ ಬೇಹುಗಾರಿಕಾ ಸಂಸ್ಥೆಗಳು ಚೀನಾದ ಸಮುದ್ರಗಳಿಂದ ರಹಸ್ಯಗಳು ಹಾಗೂ ಸೇನಾ ಸಂಚಾರ ಮಾಹಿತಿ ಕದಿಯಲು ಸಂವೇದಕ ಅಳವಡಿಸಿರುವ ಡಿಟೆಕ್ಷನ್ ಬಾಯ್ಗಳು, ವೇವ್ ಗ್ಲೈಡರ್ಗಳು, ಸಮುದ್ರ ಜೀವಿಗಳಾದ ಆಮೆಗಳು ಮೀನುಗಳಿಗೆ ಸಂವೇದಕ ಅಳವಡಿಸಿ ಬಳಸುತ್ತಿವೆ. ಚೀನಾದ ಹಲವಾರು ಸಮುದ್ರ ಪ್ರದೇಶಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯ ಸಂವೇದಕಗಳನ್ನು ಹೊಂದಿದ ಆಮೆಗಳು ಹಾಗೂ ಮೀನುಗಳನ್ನು ಪತ್ತೆ ಹಚ್ಚಿದ್ದೇವೆ. ಈ ಗೂಢಚಾರ ಆಮೆಗಳು ಹಾಗೂ ಮೀನುಗಳು ನಿರ್ದಿಷ್ಟ ಪ್ರದೇಶಗಳಲ್ಲಿ ಈಜುತ್ತವೆ. ಸಮುದ್ರ ಪರಿಸರದ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಸಂಗ್ರಹಿಸುತ್ತವೆ. ಆಮೆ ಹಾಗೂ ಕಡಲ ಜೀವಿಗಳನ್ನು ಬಳಸಿ ಸಾಗರ ಗಡಿ ರಹಸ್ಯಗಳನ್ನು ಕದಿಯುವ ಮತ್ತು ಬೇಹುಗಾರಿಕೆ ನಡೆಸುವ ಬಗ್ಗೆ ಚೀನಾದ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಕೆಲವು ವಿದೇಶಿ ಸಂಸ್ಥೆಗಳು ಮೀನುಗಾರಿಕೆ ನೆಪದಲ್ಲಿ ಕಡಲ ತೀರಗಳಲ್ಲಿ ಸುಧಾರಿತ ತಂತ್ರಜ್ಞಾನ, ರೋಬೋಟ್ ಆಮೆಗಳನ್ನು ಬಳಸುತ್ತಿರಬಹುದು ಎಂಬುದು ಇವರ ಅನುಮಾನವಾಗಿದೆ. ಆ ಮಾಹಿತಿಯು ಉಪಗ್ರಹದ ಮೂಲಕ ವಿದೇಶಗಳನ್ನು ತಲುಪುತ್ತಿದೆ. ಚೀನಾದ ಮೀನುಗಾರರು, ಕರಾವಳಿ ನಿವಾಸಿಗಳು ಇಂತಹ ವಿಚಿತ್ರ ಸಾಧನಗಳು ಅಥವಾ ಅನುಮಾನಾಸ್ಪದ ಪ್ರಾಣಿಗಳನ್ನು ಗುರುತಿಸಿದರೆ ಅವರು ತಕ್ಷಣ ರಾಷ್ಟ್ರೀಯ ಭದ್ರತಾ ಸಂಸ್ಥೆಗೆ ವರದಿ ಮಾಡಬೇಕು. ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡಲು ಚೀನಾದ ದೇಶೀಯ ಭದ್ರತಾ ಸಚಿವಾಲಯ ಮನವಿ ಮಾಡಿದೆ. ಎನಿವೆ, ಜಗತ್ತಿನ ಶಕ್ತ ರಾಷ್ಟ್ರ ಅಮೆರಿಕಾಗೆ ತೀವ್ರ ಪೈಪೋಟಿ ನೀಡುತ್ತಿರುವ ಚೀನಾದ ಪ್ರತಿಯೊಂದು ಹೆಜ್ಜೆಯ ಮೇಲೂ ಸದಾ ಹದ್ದಿನ ಕಣ್ಣಿಟ್ಟಿರುವುದು ಜಾಗತಿಕ ರಾಜಕೀಯದ ಪ್ರಮುಖ ವಾಸ್ತವ. ಚೀನಾದ ಆರ್ಥಿಕ, ತಾಂತ್ರಿಕ ಮತ್ತು ಮಿಲಿಟರಿ ಬೆಳವಣಿಗೆಯನ್ನ ತನ್ನ ಪ್ರಾಬಲ್ಯಕ್ಕೆ ಸವಾಲೆಂದು ಪರಿಗಣಿಸುವ ಅಮೆರಿಕ ಈ ಬೇಹುಗಾರಿಕೆಯ ಹಿಂದೆ ಇರಬಹುದಲ್ಲ.